ಸಂಸತ್ನಲ್ಲಿ ಸುಗಮ ಕಲಾಪ ನಡೆಯದ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿ ಅಸಮಾಧಾನಗೊಂಡಿದ್ದಾರೆ. ಗೃಹ ಸಚಿವ ರಾಜನಾಥ್ ಸಿಂಗ್ ಜೊತೆ ಅಡ್ವಾಣಿ ಚರ್ಚೆ ನಡೆಸಿದ್ದಾರೆ. ಸ್ಪೀಕರ್ ಜೊತೆ ಮಾತನಾಡುವಂತೆ ಅವರು ಕೋರಿಕೆ ಸಲ್ಲಿಸಿದ್ದಾರೆ. ನಾಳೆ ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡುವಂತೆ ಕೋರಿಕೆ ಸಲ್ಲಿಸಿದ್ದು, ಜೊತೆಗೆ ಅವರು ನಾನು ರಾಜೀನಾಮೆ ನೀಡಲು ನಿರ್ಧರಿಸಿದ್ದೇನೆ ಅನ್ನೋ ಮಾತನ್ನು ಕೂಡ ಸಿಂಗ್ ಅವರಿಗೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಸಂಸತ್ನಲ್ಲಿ ಸುಗಮ ಕಲಾಪ ನಡೆಯದ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ಮುಖಂಡ ಎಲ್.ಕೆ. ಅಡ್ವಾಣಿ ಅಸಮಾಧಾನಗೊಂಡಿದ್ದಾರೆ. ಗೃಹ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆಗೆ ಅವರು ಚರ್ಚೆ ಕೂಡ ನಡೆಸಿದ್ದಾರೆ. ಈ ಬಗ್ಗೆ ಅಂದರೆ ಸುಗಮ ಕಲಾಪದ ಬಗ್ಗೆ ಸ್ಪೀಕರ್ ಜೊತೆ ಮಾತನಾಡುವಂತೆ ಅವರು ಕೋರಿಕೆ ಸಲ್ಲಿಸಿದ್ದಾರೆ. ಚರ್ಚೆಗೆ ನಾಳೆ ಸದನದಲ್ಲಿ ಅವಕಾಶ ನೀಡುವಂತೆ ಅವರು ಕೇಳಿದ್ದಾರೆ. ಜೊತೆಗೆ ಈ ಸಂಬಂಧ ನಾನು ರಾಜೀನಾಮೆ ನೀಡಲು ನಿರ್ಧರಿಸಿದ್ದೇನೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಲ್.ಕೆ. ಅಡ್ವಾಣಿ ಅವರು ರಾಜೀನಾಮೆ ಕೊಡಲು ಮುಂದಾಗಿರುವುದು ಮೇಲ್ನೋಟಕ್ಕೆ ಇಲ್ಲಿ 17 ದಿನಗಳಿಂದ ಸುಗಮ ಕಲಾಪ ನಡೀತಾ ಇಲ್ಲ ಅನ್ನೋದು ಅವರು ಹೇಳಿರುವಂಥ ವಿಚಾರ. ಇದೇ ವಿಚಾರ ಇದೆ ಅಥವಾ ಬೇರೆ ಕಾರಣಗಳು ಕೂಡ ಇದೆಯಾ? ಹೆಚ್ಚಿನ ಮಾಹಿತಿ ಏನಿದೆ ಹರೀಶ್ ಈ ಬಗ್ಗೆ? ಗೌರೀಶ್, ಕಳೆದ 17 ದಿವಸಗಳಿಂದ ಸಂಸತ್ ಅಧಿವೇಶನ ನಡೀತಿರುವಂತಹದ್ದು ಮುಖ್ಯವಾಗಿ ನೋಟ್ ಬ್ಯಾನ್ ವಿಚಾರವಾಗಿ ಪ್ರತಿಪಕ್ಷಗಳು ಗದ್ದಲವನ್ನ ಮಾಡ್ತಿವೆ, ಪ್ರತಿಭಟನೆಯನ್ನ ಮಾಡ್ತಿವೆ. ಅಂದ್ರೆ ನೋಟ್ ಬ್ಯಾನ್ ಅನೌನ್ಸ್ ಮಾಡಿದಂತಹ ಪ್ರಧಾನಿ ಮೋದಿ ರಾಜ್ಯಸಭೆ ಲೋಕಸಭೆ ಎರಡರಲ್ಲೂ ಹಾಜರಿರಬೇಕು, ಈ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಿ ಉತ್ತರ ಕೊಡಬೇಕು ಅನ್ನುವಂಥದ್ದು ಪ್ರತಿಪಕ್ಷಗಳ ಆಗ್ರಹ ಆಗಿದೆ. ಹಾಗಾಗಿ ಕಳೆದ 18 ದಿವಸಗಳಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಚರ್ಚೆ ಎರಡೂ ಸದನಗಳಲ್ಲಿ ನಡೆದಿಲ್ಲ. ಹೀಗಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತ ಎಲ್.ಕೆ. ಅಡ್ವಾಣಿ ಅವರಿಗೆ ಅಸಮಾಧಾನ ಆಗಿದೆ. ಈ ಹಿಂದೆ ಅನಂತ್ ಕುಮಾರ್ ಅವರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ನೀಡಿದ್ರು. ಈ ಬಗ್ಗೆ ಪ್ರತಿಪಕ್ಷಗಳನ್ನ ಕರೆದು ಮಾತನಾಡಬೇಕು, ಪ್ರತಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹದ್ದು ಆಡಳಿತ ಪಕ್ಷದ ಸರ್ಕಾರದ ಒಂದು ಕರ್ತವ್ಯ ಆಗಿರುತ್ತೆ. ನೀವು ಪ್ರತಿಪಕ್ಷ ನಾಯಕರನ್ನ ಕರೆದು ಈ ಬಗ್ಗೆ ಚರ್ಚೆ ಮಾಡಬೇಕು. ಹಾಗೆ ಪ್ರಧಾನಿ ಪಾರ್ಲಿಮೆಂಟ್ಗೆ ಬಂದು ಹಾಜರಿರುವಂತೆ ಕೂಡ ನೀವು ಒಂದು ಸೂಚನೆಯನ್ನು ಕೂಡ ಸಂಸದೀಯ ಸಚಿವರಾಗಿ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಒಂದು ಸೂಚ್ಯವಾಗಿ ಈ ಹಿಂದೆ ಎಲ್.ಕೆ. ಅಡ್ವಾಣಿ ಅವರು ಅನಂತ್ ಕುಮಾರ್ ಅವರಿಗೆ ಹೇಳಿದ್ರು. ಅದಾದ ನಂತರ ಇವತ್ತು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರಿಗೂ ಕೂಡ ಒಂದು ಸೂಚನೆಯನ್ನ ನೀಡಿದ್ದಾರೆ, ಹೋಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಒಂದು ಆಡಳಿತ ಪಕ್ಷ, ಒಂದು ಸಂಸತ್ನಲ್ಲಿ ಆಡಳಿತ ಪಕ್ಷದ ಕರ್ತವ್ಯ, ಸರ್ಕಾರದ ಕರ್ತವ್ಯದ ಬಗ್ಗೆ ತಿಳಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಇಷ್ಟು ದಿವಸಗಳು ಕೂಡ ಪ್ರಧಾನಮಂತ್ರಿ ರಾಜ್ಯಸಭೆಗೂ ಹಾಜರಾಗಿಲ್ಲ, ಲೋಕಸಭೆಗೂ ಹಾಜರಾಗಿಲ್ಲ, ಚರ್ಚೆ ಮಾಡಿಲ್ಲ, ಉತ್ತರವನ್ನು ಕೂಡ ಕೊಟ್ಟಿಲ್ಲ ನೋಟ್ ಬ್ಯಾನ್ ವಿಚಾರವಾಗಿ. ಹಾಗಾಗಿ ಅಡ್ವಾಣಿ ಅವರು ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ, ಅಂದ್ರೆ ಗಂಭೀರವಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇದೇ ಒಂದು ವೇಳೆ ಪಾರ್ಲಿಮೆಂಟ್ ನಲ್ಲಿ ವಾಜಪೇಯಿ ಇದ್ದಿದ್ದೇ ಆದಲ್ಲಿ ಪರಿಸ್ಥಿತಿ ಈ ತರ ಇರ್ತಿರ್ಲಿಲ್ಲ ಅನ್ನುವಂಥದ್ದನ್ನ ಮೋದಿಯ ವಿರುದ್ಧ ಒಂದು ಸೂಚ್ಯವಾಗಿ ಒಂದು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಒಂದು ವೇಳೆ ಮಾಜಿ ಪ್ರಧಾನಿ ವಾಜಪೇಯಿ ಅವರು ಪಾರ್ಲಿಮೆಂಟ್ ನಲ್ಲಿ ಇದ್ದಿದ್ದೇ ಆದಲ್ಲಿ ಪರಿಸ್ಥಿತಿಯೇ ಬದಲಾಗಿರ್ತಿತ್ತು, ನೀವು ಚರ್ಚೆ ನಡೆಸಿ, ಇಲ್ಲಾಂದ್ರೆ ನಾವು ರಾಜೀನಾಮೆಯನ್ನ ಕೊಟ್ಟು ಹೊರಗೆ ಹೋಗ್ಬೇಕಾಗತ್ತೆ ಅನ್ನುವಂಥದ್ದನ್ನ ರಾಜನಾಥ್ ಸಿಂಗ್ಗೆ ಹೇಳಿದ್ದಾರೆ. ಹಾಗಾಗಿ ರಾಜನಾಥ್ ಸಿಂಗ್ ಅವರು ಕೂಡ ಈ ಹೇಳಿಕೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಕಾಂಗ್ರೆಸ್ನ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿ ಅವರು ಈ ಒಂದು ಮಾತನ್ನ ಹೇಳಿರುವಂತಹದ್ದು ಬಿಜೆಪಿಯ ಒಳಗೂ ಕೂಡ ಹೌದು, ಈ ಒಂದು ಹೇಳಿಕೆಯನ್ನು ಒಪ್ಪಲೇಬೇಕಾಗುತ್ತೆ ಅನ್ನುವಂಥದ್ದು. ಮತ್ತೆ ವಿರೋಧ ಪಕ್ಷಗಳಿಗೂ ಕೂಡ ಸಾಕಷ್ಟು ಬಲ ಬಂದಂತಾಗಿದೆ. ಮುಖ್ಯವಾಗಿ ಯೋಜನೆಯನ್ನ ಘೋಷಣೆ ಮಾಡಿದ ನಂತರ ಪಾರ್ಲಿಮೆಂಟ್ಗೆ ಬರದೆ ಪ್ರಧಾನಿ ಮೋದಿ ನಾಪತ್ತೆಯಾಗಿದ್ರು, ಪಾರ್ಲಿಮೆಂಟ್ಗೆ ಬಂದಿರಲಿಲ್ಲ, ಯಾವುದೇ ರೀತಿಯಾದಂತಹ ಚರ್ಚೆಯನ್ನ ಮಾಡಿರ್ಲಿಲ್ಲ. ಹಾಗಾಗಿ ಅದೇ ಪಕ್ಷದ ಹಿರಿಯ ನಾಯಕರು ಎಲ್.ಕೆ. ಅಡ್ವಾಣಿ ಒಂದು ಖಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ, ಖಾರವಾದ ಎಚ್ಚರಿಕೆಯನ್ನ ರಾಜನಾಥ್ ಸಿಂಗ್ಗೆ ನೀಡಿದ್ದಾರೆ. ನೀವು ಆಪೋಸಿಷನ್ ಪಾರ್ಟಿಗಳ ಜೊತೆ ಮಾತನಾಡಿ ಚರ್ಚೆ ಮಾಡಿ ಅನ್ನುವಂತಹದ್ದನ್ನ ಹೇಳಿದ್ದಾರೆ. ಗೌರೀಶ್, ಹರೀಶ್, ನಾಳೆ ಕಲಾಪ ಕೊನೆಗೊಳ್ಳಲಿದೆ. ಇವತ್ತು ನಾಳೆ ಕೊನೆ ದಿನ. ಇವತ್ತು ಈ ಕಲಾಪ ಏನಾದರೂ ಸುಧಾರಣೆ ಕಂಡುವಂತ ಏನಾದರೂ ಆಯ್ತಾ? ಇವತ್ತಿನ ಕಲಾಪದಲ್ಲಿ ಏನೆಲ್ಲ ಆಯ್ತು?
ಇವತ್ತಿನ ಕಲಾಪವು ಕೂಡ ಯಾವುದೇ ರೀತಿಯಾದಂತಹ ಚರ್ಚೆಗಳು ನಡೆಯಲಿಲ್ಲ. ಕಳೆದ 17 ದಿವಸಗಳು ಯಾವ ರೀತಿ ಕಲಾಪ ನಡೆದಿತ್ತು ಅದೇ ರೀತಿಯಾಗಿ ಇವತ್ತು ಕೂಡ ಕಲಾಪ ಯಾವುದೇ ಚರ್ಚೆ ಇಲ್ಲದೆ ಪ್ರತಿಭಟನೆಯಲ್ಲಿ ಮುಂದೂಡಲಾಯಿತು. ಮತ್ತೆ ನಾಳೆ ಒಂದು ದಿವಸ ಮಾತ್ರ ಬಾಕಿ ಇದೆ. ಎಲ್ಲವೂ ಮುಗಿದು ಹೋದ್ಮೇಲೆ ಇನ್ನೇನು ಚರ್ಚೆ ಮಾಡ್ಲಿಕ್ಕೆ ಅಲ್ಲಿ ಉಳಿದಿಲ್ಲ. ಚರ್ಚೆಗೆ ಕೂಡ ಯಾವುದೇ ರೀತಿಯ ಅವಕಾಶ ಇಲ್ಲ. ನಾಳೆ 2 ಗಂಟೆಗೆ ಸದನವನ್ನ ಅರ್ಜನ್ ಮಾಡಲಾಗುತ್ತೆ. ಚಳಿಗಾಲದ ಅಧಿವೇಶನ ಯಾವುದೇ ಚರ್ಚೆ ಇಲ್ಲದೆ ಒಂದು ಪ್ರಧಾನಿಯವರು ಸಂಸತ್ಗೆ ಹಾಜರಾಗದೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸತ್ಗೆ ಬಂದು ಲೋಕಸಭೆಯೋ ರಾಜ್ಯಸಭೆಯಲ್ಲಿ ಬಂದು ಜನಪ್ರತಿನಿಧಿಗಳೊಂದಿಗೆ ಮುಖಾಮುಖಿ ಆಗುವಂತಹ ಸಂಸ್ಕೃತಿನೇ ಹೊರಟೋಗಿದೆ. ಅದು ಪ್ರಧಾನಿ ಮೋದಿಯವರು ಒಂದು ಹೊಸ ಸಂಸ್ಕೃತಿಯನ್ನ ಈ ದೇಶದಲ್ಲಿ ಹುಟ್ಟು ಹಾಕಿದ್ದಾರೆ ಅಂತ ಹೇಳಿದ್ರು ತಪ್ಪಲಾಗ್ಲಾರ್ದು. ಇದು ಮಾರಕವೋ ಪೂರಕವೋ ಅನ್ನುವಂಥದ್ದು ಈಗಾಗಲೇ ಅಡ್ವಾಣಿ ಅವರಿಗೆ ಅವರು ಅಪ್ಸೆಟ್ ಆಗಿದ್ದಾರೆ. ನಾನು ರಾಜೀನಾಮೆಯನ್ನು ಕೊಡ್ಬೇಕಾ ಒಂದ್ ವೇಳೆ ಕೊಡ್ಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ವಾಜಪೇಯಿ ಅವರನ್ನು ಕೂಡ ನೆನಪಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ. ಅಂತಂದ್ರೆ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ. ಗೌರೀಶ್, ಧನ್ಯವಾದ ಹರೀಶ್. ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಹರೀಶ್ ಹೆಚ್ಚಿನ ಮಾಹಿತಿ ನೀಡಿದ್ರು. LK ಅಡ್ವಾಣಿ ಕಳೆದ 17 ದಿನಗಳಿಂದ ಕಲಾಪ ನಡೆಯದೆ ಇರೋದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ರಾಜೀನಾಮೆ ನೀಡಲು ಮುಂದಾಗಿರುವ ಬಗ್ಗೆ